ಕುಮಾರಸ್ವಾಮಿ ರಾಜೀನಾಮೆ ಬೆನ್ನಲ್ಲೇ ಜೆಡಿಎಸ್ಗೆ ಮತ್ತೊಂದು ಶಾಕ್. ದೇವೇಗೌಡರಿಗೆ ರಾಜೀನಾಮೆ ಸಲ್ಲಿಸಿದ ಶಾಸಕ ಖೂಬಾ ಜೆಡಿಎಸ್ಗೆ ಪ್ರತಿಪಕ್ಷ ಪಟ್ಟ ಕಳೆದುಕೊಳ್ಳುವ ಆತಂಕ. ಡಾಲರ್ ಎದುರು ಮತ್ತೆ ಮಂಕಾದ ರೂಪಾಯಿ. ಡಾಲರ್ ಮುಂದೆ 69 ರೂಪಾಯಿ ಕುಸಿತ, 34,000 ರೂಪಾಯಿ ಗಡಿ ದಾಟಿದ ಚಿನ್ನದ ದರ. ಭಾರತವನ್ನ ಮತ್ತೆ ಕೆಣಕ್ತಾ ಇದೆ ಪಾಕಿಸ್ತಾನ. 21 ದಿನದಲ್ಲಿ 41 ಬಾರಿ ಕದನ ವಿರಾಮ ಉಲ್ಲಂಘನೆ. ಕದ್ದು ಮುಚ್ಚಿ ದೇಶಕ್ಕೆ ನುಗ್ತಾ ಇದ್ದಾರೆ ಉಗ್ರರು. ಮಕ್ಕಳಿಗೆ ಕೃಷ್ಣನ ವೇಷ ಹಾಕ್ತಾರೆ ಸುಹೇಲ್. ಉಡುಪಿಯ ಎಲ್ಲರಿಗೂ ಇಷ್ಟ ಇವರ ಮೇಕಪ್. ಕೃಷ್ಣ ಜನ್ಮಾಷ್ಟಮಿಗೆ ಮುಸ್ಲಿಂ ವ್ಯಕ್ತಿಯ ರಂಗು. ದಸರಾ ಆನೆಗಳಿಗೆ ಸ್ವಾಗತ ಸುಸ್ವಾಗತ. ಮೈಸೂರಿನಲ್ಲಿ ಗಜಪಡೆ ಪಯಣ ಆರಂಭ. ಶುರುವಾಯಿತು ನಾಡ ಹಬ್ಬದ ಸಡಗರ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹುಗ. ನಾವು ನಿನ್ನೆ ಚರ್ಚೆಯನ್ನು ಶುರು ಮಾಡಿದ್ವಿ. ಜನತಾದಳದಲ್ಲಿ ಅಂದರೆ ದಳಪತಿಗಳಲ್ಲಿ ತಳಮಳ ಶುರು ಆಗಿದೆ. ಸೊ 2 ಲೋಕಸಭಾ ಉಪಚುನಾವಣೆ ಸೋತ ನಂತರ ಜನತಾದಳದಲ್ಲಿ ಆತ್ಮಾವಲೋಕನ ಜೊತೆಗೆ ತಳಮಳ ಕೂಡ ಶುರು ಆಗಿದೆ. ಒಂದು ಕಡೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುಮಾರಸ್ವಾಮಿ ರಾಜೀನಾಮೆ ನೀಡಿದರೆ, ಮತ್ತೊಂದು ಕಡೆ ಪ್ರತಿಪಕ್ಷ ಸ್ಥಾನಕ್ಕೂ ಕೂಡ ಬೇರೆಯವ್ರನ್ನ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಅವಕಾಶವನ್ನು ಮುಂದಿಟ್ಟಿದ್ದಾರೆ. ಈ ಎಲ್ಲ ವಿದ್ಯಮಾನಗಳ ಮಧ್ಯೆ ನಡೆದಂಥ ಜೆಡಿಎಸ್ನ ಪ್ರಮುಖರ ಸಭೆಯಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪ ಆಗಿದ್ದಾವೆ. ಅದರಲ್ಲಿ ಇನ್ನೊಂದು ಶಾಕ್. ಜೆಡಿಎಸ್ ಶಾಸಕ ಮಲ್ಲಿಕಾರ್ಜುನ ಖೂಬಾ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಪ್ರಸ್ತಾಪವನ್ನು ದೇವೇಗೌಡರು ಮುಂದಿಟ್ಟಿದ್ದಾರೆ. ಈ ಎಲ್ಲ ವಿದ್ಯಮಾನಗಳು ನಡೆದಿವೆ. ಎಲ್ಲ ಒಂದು ಕಡೆ ಪ್ರತಿಪಕ್ಷ ಸ್ಥಾನ ಕೈ ತಪ್ಪುತ್ತು ಅನ್ನುವಂಥ ಭೀತಿ ಕೂಡ ಕಾಡ್ತಾ ಇದೆ. ಆದರೆ ಅವರು ರಾಜೀನಾಮೆ ಪತ್ರವನ್ನು ದೇವೇಗೌಡರು ಕೊಟ್ಟಿದ್ದಾರೆ ಹೊರತು ಕೃಷ್ಣ ಸ್ಪೀಕರ್ ಅವರಿಗೆ, ಅಂದರೆ ಸ್ಪೀಕರ್ ಅವರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು. ಹಾಗಾಗಿ ಇವತ್ತು ಏನೆಲ್ಲ ವಿದ್ಯಮಾನ ಆಯಿತು. ಸೊ ಇವತ್ತು ಶಾಸಕ ಸ್ಥಾನಕ್ಕೆ 3 ಪುಟಗಳ ಪತ್ರದ ಮೂಲಕ ಏನು ಖೂಬಾ ದೇವೇಗೌಡರ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರೆ. ಸೊ ಈ ಒಂದು ಹಂತದಲ್ಲಿ ಮಲ್ಲಿಕಾರ್ಜುನ ಖೂಬಾ ಹೇಳಿದ್ದೇನು ಬನ್ನೋಣ. ಸೊ ದೇವೇಗೌಡರಿಗೆ ರಾಜೀನಾಮೆ ಪತ್ರದ ಮೂಲಕ ತಮ್ಮ ಅಭಿಪ್ರಾಯವನ್ನ, ಅಸಮಾಧಾನವನ್ನ, ನನಗೆ ಅನ್ಯಾಯ ಆಗ್ತಾ ಇದೆ, ಸ್ಥಾನಮಾನ ಸಿಗ್ತಾ ಇಲ್ಲ, ಲಿಂಗಾಯತರಿಗೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋಂಥ ಒಂದು ಅಭಿಪ್ರಾಯ ಇರತಕ್ಕಂಥ ಪತ್ರವನ್ನು ಬರೆದಿದ್ದಾರೆ. ನಂತರ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತ ಕುಮಾರಸ್ವಾಮಿ ಅವರು ಕೂಡ ಭೇಟಿ ಮಾಡಿದ ನಂತರ ಶಾಸಕ ಖೂಬಾ ಏನು ಹೇಳಿದರೆ ಬನ್ನೋಣ. ಸನ್ಮಾನ್ಯ ಕುಮಾರಸ್ವಾಮೀಜಿಯವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು. ಒಂದು ವೇಳೆ ಪಕ್ಷದಲ್ಲಿ ಯಾರು ಲಾಯಲ್ ಆಗಿ ಇದ್ದಿದಾಗ ಅಂಥವ್ರಿಗೆ ತಾವು ಸ್ಥಾನಮಾನ ಕೊಡಲ್ದಾಗ ನಾವು ರಾಜೀನಾಮೆ ಕೊಡ್ಲಕ್ಕೆ ಈಗಾಗಲೇ ನಾನು ನಮ್ಮದು ರಾಜ್ಯ ಅಧ್ಯಕ್ಷರಿಗೆ, ಅದೇ ರೀತಿ ರಾಷ್ಟ್ರ ಅಧ್ಯಕ್ಷರಿಗೂ ಕೂಡ ರಾಜೀನಾಮೆ ನಾನು ಸಲ್ಲಿಸಿದ್ದೀನಿ. ಅವ್ರಿಗೆ ಒಂದು ವೇಳೆ ದುಃಖ ಅನಿಸಿದಾಗ ನನಗೇನಿಲ್ಲ, ಅವಾಗದು ಒಂದು ಸಿಂಬಲ್ದಿಂದ ಗೆದ್ದು ಬಂದಿದ್ದೀನಿ ನನ್ನ ಪಕ್ಷಕ್ಕೆ. ನಾನೇನು ನನ್ನ ಪಕ್ಷಕ್ಕೆ ಮೋಸ ಮಾಡಲ್ಲ. ಒಳ್ಳೆ ಸ್ಥಾನಮಾನ ಯಾರು ಕಾರ್ಯಕರ್ತರಿದ್ದಾಗ, ಯಾರು ಕೆಲಸ ಮಾಡಿದಾಗ ಅಂಥವ್ರಿಗೆ ಕೊಡ್ಬೇಕಂತ ನಾವು ಕೂಡ ಒತ್ತಾಯ ಮಾಡಿದೆವು. ನಾವು ಕೂಡ ಕಾರ್ಯಕರ್ತರಾಗಿ 2003ನೇ ಇಸ್ವಿ ಹಿಡಿದು ನಾವು ನನ್ನ ಪಕ್ಷಕ್ಕೆ ದುಡಿದಿದ್ದೀನಿ. ನಾನು ಕೂಡ ಲಿಂಗಾಯತ್ ಕಮ್ಯುನಿಟಿದು ಆಗಿ ಒಂದು ಚೀಫ್ ವಿಪ್ ಕೂಡ ನಮಗ ಕೊಡ್ಲಿ ಅಂತ ನಾನು ಕೂಡ ನಮ್ಮ ರಾಜ್ಯಾಧ್ಯಕ್ಷರಿಗೆ, ರಾಷ್ಟ್ರ ಅಧ್ಯಕ್ಷರಿಗೆ ಕೇಳ್ತಾ ಇದ್ದೀನಿ. ಇದು ಶಾಸಕ ಖೂಬಾ ಬೆದರಿಕೆಯೋ ಅಥವಾ ಸ್ಥಾನಮಾನಕ್ಕೆ ಇಟ್ಟಂತ ಬೇಡಿಕೆ ಗೊತ್ತಾಗ್ತಿಲ್ಲ. ಒಂದು ರೀತಿ ಎಲ್ಲ ಪ್ರಹಸನ ಅಂತ ಕಂಡು ಬರ್ತಾ ಇದೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಮುಖರ ಸಭೆಯ ನಂತರ ದೇವೇಗೌಡರು ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ರು ಬನ್ನಿ ಕೇಳೋಣ. ನಾನು ಇದೆಲ್ಲ ತಪ್ಪು ತಿಳ್ಕೋಬೇಡಿ. ಅವರೇನು ನನ್ನ ಕೈಲಿ ಭಾವನೆ ಕೊಟ್ಟಿದ್ದಾರೆ, ಏನೇನು ಬರೆದಿದ್ದಾರೆ ಅಂತ, ಆ ರೀತಿ ನಡ್ಕೊಳ್ಳಿ ಅಂತ. ಓದಕ್ಕೆ ಹೋಗಲ್ಲ, ಸುದೀರ್ಘವಾಗಿ ಲೆಟರ್ ಬರೆದಿದ್ದಾರೆ. ಇಲ್ಲೇ ಅವ್ರ ಮನಸ್ಸಿನ ಭಾವನೆಗಳನ್ನು ಹೇಳಿದ್ದಾರೆ. ಹೀಗೆ ಮಾಡಬೇಕು, ಇಲ್ಲದೆ ಇದು ನಾನು ಬಿಡ್ತೀನಿ ಅಂತಲೂ ಬರ್ಕೊಂಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತೇಳಿ ಯಾವುದೇ ಅವರ ವ್ಯಕ್ತಿತ್ವಕ್ಕೆ ಕುಂದು ಬರಬಾರ್ದು. ಅವರು ಚುನಾವಣೆ ನಡೆದಾಗ ಏನೇನು ನೋವು ಅನುಭವಿಸಿದ್ರು ಇದೆಲ್ಲ ಬರೆದಿದ್ದಾರೆ. ಕರೆಸಿ ಸಾರ್ಟ್ ಔಟ್ ಮಾಡ್ತಿದ್ದಾರೆ ಅಂತಂದರೆ ದಳಪತಿಗಳಲ್ಲಿ ತಳಮಳ ಯಾಕೆ ಶುರು ಆಯಿತು, ಕಾರಣಗಳೇನು, ಪಕ್ಷದ ಒಳಗೆ ಏನಾಗ್ತಾ ಇದೆ, ಹೊರಗಡೆ ಏನಾಗ್ತಾ ಇದೆ, ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ನಾವು ನಿನ್ನೆ ಕೂಡ ಈ ಚರ್ಚೆಯನ್ನು ಕೈಗೆತ್ತಿಕೊಂಡಿದ್ವಿ. ಇವತ್ತು ಕೂಡ ಆ ತಳಮಳ ಮುಂದುವರೆದಿದೆ. ಮತ್ತೊಂದು ಶಾಕ್ ಕೂಡ ಬಂದಿದೆ. ಸೊ ಇವತ್ತು ಯಾವ ಅಂಶಗಳು ನಾವು ಚರ್ಚೆ ಮಾಡ್ತೀವಿ ಅನ್ನೋದು ಮೊದಲಿಗೆ ಆ ಗ್ರಾಫಿಕ್ಸ್ ಪಾಯಿಂಟನ್ನು ನೋಡ್ಕೊಂಬರೋಣ. ಚುನಾವಣೆ ಸೋತ ಜೆಡಿಎಸ್ ಪಕ್ಷದಲ್ಲಿ ಎದ್ದಿದೆ ಅಸಮಾಧಾನದ ಹೊಗೆ. ಈಗಾಗಲೇ ಶಾಸಕ ಖೂಬಾ 3 ಪತ್ರಗಳ ಒಂದು ಪುಟದ ಪತ್ರವನ್ನು ದೇವೇಗೌಡರಿಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ರಾಜೀನಾಮೆ ಅಂತಲೂ ಕೂಡ ಇದನ್ನು ಭಾವಿಸಬಹುದು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
JDS ಕೈ ತಪ್ಪುತ್ತಾ ಪ್ರತಿಪಕ್ಷ ಪಟ್ಟ. ಯಾಕಂತಂದ್ರೆ ಈಗಾಗಲೇ 40 ಸ್ಥಾನಗಳನ್ನು JDS BJP ಹೊಂದಿದೆ. ಸೊ ಶೇಕಡಾವಾರು ಮತಗಳ ಪ್ರಮಾಣದಿಂದಾಗಿ JDSಗೆ ಪ್ರತಿಪಕ್ಷ ಸ್ಥಾನ ಸಿಕ್ಕಿದೆ. ಸೊ ಒಂದು ವೇಳೆ ಒಬ್ಬ ಶಾಸಕರು ರಾಜೀನಾಮೆಯನ್ನ ಅಧಿಕೃತವಾಗಿ ಸ್ಪೀಕರ್ ಅವರು ಕೊಟ್ಟರೆ ಆ ಸ್ಥಾನ JDSನಿಂದ ಕೈ ತಪ್ಪಿ BJPಗೆ ಜಾರುತ್ತೆ. ನಾನು ಸಹಜವಾಗಿಯೇ ಈ ಭಾರತೀಯ ಜನತಾ ಪಕ್ಷ ಈಗ ಒಂದು ಶಾಸಕರ ಕಾರಣಕ್ಕಾಗಿ ಪ್ರಮುಖ ಸ್ಥಾನದಲ್ಲಿದ್ದರೆ, ಆದರೆ ಶೇಕಡಾವಾರು ಮತಗಳಿಂದಾಗಿ ಅದು ಪ್ರತಿಪಕ್ಷ ಸ್ಥಾನ ಕಳ್ಕೊಂಡಿದೆ. ಸೊ ಒಂದು ವೇಳೆ ಈ ಖೂಬಾ ಪ್ರತಿಪಕ್ಷ ಏನು ಸ್ಥಾನವನ್ನು ಉಳಿಸಬೇಕಾದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ವಾಪಸ್ ಪಡೆಯಬೇಕು. ಯಾಕಂದ್ರೆ ಅವರು ಇನ್ನೂ ಕೂಡ ಸ್ಪೀಕರ್ ರಾಜೀನಾಮೆ ಕೊಟ್ಟಿಲ್ಲ. ಸೊ ಬಹುತೇಕ ಈ ರಾಜೀನಾಮೆ ಅನ್ನೋದು ಕೇವಲ ಪ್ರಹಸನ ಆಗುತ್ತೆ. ಒಂದು ವೇಳೆ ಸ್ಪೀಕರ್ ಕೂಡ ನಾನು ರಾಜೀನಾಮೆ ನೀಡುವ ನಿರ್ಧಾರವನ್ನು ಪ್ರಕಟ ಮಾಡ್ತೇನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಆಗೋದೇ ಆದರೆ ಆ ಸಂದರ್ಭದಲ್ಲಿ BJPಗೆ ಈ ಸ್ಥಾನ ಹೋಗುತ್ತೆ. ಎಲ್ಲೋ ಒಂದು ಕಡೆ ಜನತಾದಳದಲ್ಲಿ ಏಕಪಕ್ಷೀಯ ತೀರ್ಮಾನಗಳಾಗ್ತಾ ಇವೆ, ಚರ್ಚೆ ಆಗುತ್ತೆ, ಆದರೆ ಎಲ್ಲೋ ಒಂದು ಕಡೆ ತೀರ್ಮಾನ ಕೈಗೊಳ್ಳೋ ಏಕಪಕ್ಷ ಆಗುತ್ತೆ, ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ. ಸೊ ಈ ಎಲ್ಲ ವಿಚಾರಗಳಿಂದಾಗಿ ಬಹುತೇಕ JDSನಲ್ಲಿ ಈ ರೀತಿಯ ತಳಮಳ ಶುರುವಾಗಿದೆ. ಮಲ್ಲಿಕಾರ್ಜುನ್ ಖೂಬಾ ಜೊತೆ ರಾಜೀನಾಮೆ ದಾರಿ ಹಿಡಿಯುವ ಶಾಸಕರೆಷ್ಟು ಅನ್ನೋ ಪ್ರಶ್ನೆ ಕೂಡ ಈ JDSನಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಇವತ್ತು ನಡೆದಂಥ ಪ್ರಮುಖರ ಸಭೆಯಲ್ಲಿ ಶಾಸಕರಂತ ಬಾಲಕೃಷ್ಣ, ಚಲುರಾಯಸ್ವಾಮಿ, ಹಾಗೆ ರೇವಣ್ಣ, ಮತ್ತೊಂದು ಕಡೆ ಜಮೀರ್ ಅಹ್ಮದ್ ಖಾನ್, ಇವ್ರು ಯಾರೂ ಕೂಡ ಬಂದಿಲ್ಲ. ಜಮೀರ್ ಅಹ್ಮದ್ ಖಾನ್ ಕೂಡ ಚೀಫ್ ವಿಪ್ನ ಆಕಾಂಕ್ಷಿಯಾಗಿದ್ದಾರೆ. ಸೊ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ JDSನ ಬಹುತೇಕ ಶಾಸಕರ ಸಂಪರ್ಕ ಇದೆ ಅನ್ನೋದು. ಸೊ ಇದೆಲ್ಲ ನೋಡ್ತಾ ಇದ್ರೆ JDSನಲ್ಲಿ ಎಲ್ಲವೂ ಸರಿಯಿಲ್ಲ, ಅಸಮಾಧಾನದ ಹೊಗೆ ಆಡ್ತಾ ಇದೆ ಅನ್ನೋಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಇನ್ನೊಂದು ಕಾರಣ ಕೂಡ ಇದೆ. ಆಡಳಿತಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಲೋಕಸಭಾ ಚುನಾವಣೆ ಒಂದು ರೀತಿಯ ಸವಾಲು. ಆ ಕಾರಣಕ್ಕಾಗಿ ಹಿಂದೆ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಆಪರೇಷನ್ ಕಮಲ ನಡೆಸ್ತು, ಅದೇ ರೀತಿ ಗುಪ್ತವಾಗಿ ಕಾಂಗ್ರೆಸ್ ಪಕ್ಷ ಆಪರೇಷನ್ ಹಸ್ತಕ್ಕೆ ಏನಾದರೂ ಇಳಿದಿದೆಯಾ ಅನ್ನುವಂಥ ಸಂಶಯ ಕೂಡ ಇಲ್ಲಿ ಕಾಡುತ್ತೆ. ಮಲ್ಲಿಕಾರ್ಜುನ್ ಖೂಬಾ ರಾಜೀನಾಮೆ ಒಂದು ಪ್ರಹಸನವೇ ಅನ್ನುವಂಥ ಪ್ರಶ್ನೆ ಕೊಟ್ಟಿದೆ. ಯಾಕಂದ್ರೆ 3 ಪುಟಗಳ ಪತ್ರ ಏನಿದೆ, ಆ ಪತ್ರದಲ್ಲಿ ಅನೇಕ ಅಂಶಗಳು ಪ್ರಸ್ತಾಪ ಮಾಡಿದ್ದಾರೆ. ಯಾಕಂದ್ರೆ ಅದರಲ್ಲಿ ಕುಮಾರಸ್ವಾಮಿ ರಾಜೀನಾಮೆ ಕೊಡಬಾರ್ದು, ಅವ್ರ ನಾಯಕತ್ವ ಮುಂದುವರಿಬೇಕು ಅನ್ನೋಂಥದ್ದು, ಮತ್ತೊಂದು ಕಡೆ ವಲಸಿಗರಿಗೆ ಅಧ್ಯಕ್ಷ ಸ್ಥಾನ ಕೊಡಬಾರ್ದು ಅನ್ನೋಂಥದ್ದು, ವಲಸಿಗರು ಯಾರು, ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಅಂದ್ರೆ ಇಷ್ಟೊಂದು ಅಂಶಗಳನ್ನು ಮುಂದಿಟ್ಟಿದ್ದಾರೆ ಖೂಬಾ. ಎಲ್ಲ ಒಂದು ಕಡೆ ಇದು ಒಂದು ರೀತಿ ನಾಟಕನ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸೊ ಈ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ ಇಬ್ಬರು ಹಿರಿಯ ಪತ್ರಕರ್ತರಿದ್ದಾರೆ, ವಿಶ್ಲೇಷಕರಿದ್ದಾರೆ. ಪ್ರೊಫೆಸರ್ ರವೀಂದ್ರ ರೇಷ್ಮೆ ಇದ್ದಾರೆ, ಇನ್ನೊಬ್ಬರು ರಾಜ ಶೈಲೇಶ್ಚಂದ್ರ ಗುಪ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರಂತ ಹಸನಪ್ಪ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಬ್ಬ JDS ಹಿರಿಯ ನಾಯಕರಂತ ಬಸವರಾಜ ಹೊರಟ್ಟಿ ಕೂಡ ಸೇರ್ತಾರೆ. ನಾನು ನೇರವಾಗಿ ರೇಷ್ಮೆ ಅವರು ಕೇಳಿದ್ರೆ, ರೇಷ್ಮೆ ಅವರು ನಿನ್ನೆ ಕೂಡ ನಾವು ಚರ್ಚೆಯನ್ನು ಶುರು ಮಾಡಿದೆ. ಎಲ್ಲೋ ಒಂದು ಕಡೆ JDSನಲ್ಲಿ ತಳಮಳ ಶುರು ಆಗಿದೆ. ಅದು ಇನ್ನೊಂದು ಹಂತಕ್ಕೆ ಬಂದಿದೆ. ಶಾಸಕರು ಇವತ್ತು ಶಾಸಕಾಂಗ ನಾಯಕನ ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಅವಕಾಶ ಇದೆ. ಇವತ್ತು ಪ್ರಮುಖರ ಸಭೆ ಕೂಡ ಸೇರಿದ್ದಾರೆ. ನಿನ್ನೆ ನಾನು ಸಾಮಾಜಿಕ ಸಂರಚನೆ ವಿಷಯ ಪ್ರಸ್ತಾಪ ಮಾಡಿದೆ. ಇವತ್ತು ಅಂಥದ್ದೇ ಒಂದು ಸಮಿತಿಯನ್ನು ಕೂಡ JDS ರಚನೆ ಮಾಡಿ ಪ್ರವಾಸಕ್ಕೆ ಹೊಡ್ತೀನಿ ಅಂತ ಮಾತಾಡಿ. ಈಗಿನ ಈ ಬೆಳವಣಿಗೆ ನೋಡ್ತಾ ಇದ್ರೆ ಶಾಸಕರೊಬ್ಬರು ರಾಜೀನಾಮೆ ಪತ್ರವನ್ನ ಅವರ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟಿದ್ದಾರೆ. ಸರಿಯೋ ತಪ್ಪು ಬೇರೆ ವಿಚಾರ, ರಾಜೀನಾಮೆ ಕೊಡಬೇಕಾಗಿದ್ದು ಸ್ಪೀಕರ್ಗೆ. ಎಲ್ಲೋ ಒಂದು ಕಡೆ JDSನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋಂಥದ್ದು ಇದು ಸ್ಪಷ್ಟ ಆಗುತ್ತೆ. ನನಗೆ ಆಶ್ಚರ್ಯ ಏನಾಗುತ್ತೆ ಅಂತಂದರೆ, ಅಸೆಂಬ್ಲಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಆದ ಸೋಲಿನ ಬಗ್ಗೆ ಇಂಥ ತಳಮಳ ಆಗಿರಲಿಲ್ಲ. ಈ ಮೊನ್ನೆರಡು ಲೋಕಸಭಾ ಸ್ಥಾನಗಳು ನಡೆದು ಲೋಕಸಭಾ ಚುನಾವಣೆಯಲ್ಲಿ ಆದ ಸೋಲಿನಿಂದಾಗಿ ಈ ಪರಿಯಾದ ಕೋಲಾಹಲ ತಳಮಳ ಶುರುವಾಗಿಬಿಟ್ಟಿದೆಯಲ್ಲ JDSನಲ್ಲಿ ಅಂತ. ಈ 40 ಸ್ಥಾನ ಪಡ್ಕೊಂಡು ಭಾಳ ಗೌರವಾನ್ವಿತ ಸಂಖ್ಯಾಬಲ ಪಡ್ಕೊಂಡಿತ್ತು. JDS ಏನು ತೀರಾ ಹೀನಾಯವಾದ ಸೋಲು ಆಗಿರಲಿಲ್ಲ ಅಸೆಂಬ್ಲಿನಲ್ಲಿ. JDS ಬಿಡಿ ಕಳೆದ ಚುನಾವಣೆ 80 ಸ್ಥಾನ ಪಡ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ, ರಾಷ್ಟ್ರೀಯ ಪಕ್ಷಕ್ಕೆ 10 ಜನ ಶಾಸಕರನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. 80 ಇದ್ದಿದ್ದು 70 ಆಯಿತು. ಆಪರೇಷನ್ ಕಮಲಕ್ಕೆ ಎಲ್ಲರೂ ಬಲಿಯಾದರು. ಅದರ ಆಮಿಷಕ್ಕೊಳಗಾಗ್ಬಿಟ್ಟು ಎಲ್ಲರೂ ಬಿಟ್ಟು ಹೋದರು ಪಕ್ಷವನ್ನು. ಬರ್ತಾ ಬರ್ತಾ ವಿರೋಧ ಪಕ್ಷದ ಸಂಸ್ಕೃತಿಯನ್ನು ರೂಢಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ ಹೊಸ ತಲೆಮಾರಿನ ಶಾಸಕರಿಗೆಲ್ಲ ಅಧಿಕಾರ ಸ್ಥಾನ ಇಲ್ದೇ ಹೇಗಿರೋದು, 5 ವರ್ಷ ಕಳೆಯದಂಗೆ ಅಪೋಸಿಷನ್ ಪಾರ್ಟಿಯಲ್ಲಿ ಕೂತ್ಕೊಂಡು 5 ವರ್ಷ ಮಾಡೋದೇನು, ಈ ಥರದ ಒಂದು ಪ್ರವೃತ್ತಿ ಏನು ಬರ್ತಾ ಇದೆ, ಇದು ನಮ್ಮ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಭಾಳ ಅಪಾಯಕಾರಿ ಬೆಳವಣಿಗೆ ಇದು. ಇದಕ್ಕೆ ಎಲ್ಲ ಪಕ್ಷಗಳ ನಾಯಕರು ಕೂಡ ಮುಂಚೂಣಿ ಅನುಭವಿ ನಾಯಕರು ಯಾರಿದ್ದಾರೆ, ಹಲವಾರು ಬಾರಿ ಶಾಸಕರಾಗಿ ಆಯ್ಕೆ ಬಂದಿರೋರು. ಈ JDS ಶಾಸಕರೇ ಅರ್ಥ ಮಾಡ್ಕೋಬೇಕು. ಅವರ ಪಿತಾಮಹ ದೇವೇಗೌಡರು 62ರಲ್ಲಿ ಆವತ್ತಿನ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ನ ವಿರುದ್ಧ ಪಕ್ಷೇತರನಾಗಿ 2 ಸಾರಿ ಆರಿಸಿ ಬಂದರು, 62-67. ಅವ್ರು ಮಂತ್ರಿಯಾಗಿದ್ದ 21 ವರ್ಷಗಳ ನಂತರ 21 ವರ್ಷಗಳ ಕಾಲ ಸತತವಾಗಿ ಅವರು ವಿರೋಧ ಪಕ್ಷದಲ್ಲೇ ಕೂತಿದ್ರು. ಮಂತ್ರಿ ಆಗಲಿಕ್ಕೆ 21 ವರ್ಷ ಬೇಕಾಯ್ತು. 83ರಲ್ಲಿ ಅವ್ರು ಪ್ರಥಮ ಬಾರಿಗೆ ಮಂತ್ರಿ ಆಗಿದ್ದು. ನಮ್ಮ ರಾಷ್ಟ್ರದ ಅತಿರಥ ಮಹಾರಥರು ವಾಜಪೇಯಿ, ಅದ್ವಾನಿ, ಜಾರ್ಜ್ ಫರ್ನಾಂಡಿಸ್ ಅವರೆಲ್ಲ ಒಂದು 25 ವರ್ಷ ಸಂಸತ್ನಲ್ಲಿ ಬರೀ ವಿರೋಧ ಕೂತ್ಕೊಂಡು ಅವರು ಹೆಚ್ಚು ವಿಜೃಂಭಿಸ್ತಾ ಇದ್ದಿದ್ದೆ ವಿರೋಧ ಪಕ್ಷದ ಸಾಲಿನಲ್ಲಿ. ಮಂತ್ರಿಗಳಾದ್ಮೇಲೆ ಸ್ವಲ್ಪ ಮಂಕಾಯ್ತು ಅವ್ರ ವ್ಯಕ್ತಿತ್ವಗಳೆಲ್ಲ. ಈ ಪ್ರವೃತ್ತಿ ಭಾಳ ಅಪಾಯಕಾರಿ ಇದು. ಆಮೇಲೆ ಆಪರೇಷನ್ ಹಸ್ತ ಇದು ಹೊಸದಾಗಿ ಆಗ್ತಾ ಇಲ್ಲ. ಅವ್ರಿಗೆ ಸಂಖ್ಯಾಬಲದ ಅಗತ್ಯ ಇಲ್ಲದೆ ಇದ್ದಾಗ ಕೂಡ SM ಕೃಷ್ಣ ಅವರಿಗೆ 136 ಸೀಟ್ ಇದೆ. JDS ಶಾಸಕರು JDS 10ರಲ್ಲಿ 6 ಜನ ತಗೊಂಡ್ರು. KCP ಆಮೇಲೆ ಇಲ್ಲ BJP ಇಂದನೇ 11 ಜನ ಬಿಟ್ಟು ಹೋದ್ರು. SM ಕೃಷ್ಣ ಅವರು ಅನಗತ್ಯವಾದ ಇದು.
ಅಟ್ಲೀಸ್ಟ್ ಈ ಜನಾರ್ದನ್ ರೆಡ್ಡಿ ಮಾಡಿದ ಆಪರೇಷನ್ ಕಮಲದಲ್ಲಿ ರಾಜೀನಾಮೆ ಕೊಡಿಸಿ ಮರು ಚುನಾವಣೆ ಎಲ್ಲ ಮಾಡ್ತಾ ನೇರವಾಗಿ ಇದ್ರು. ಜನರಿಂದ ಆಯ್ಕೆ ಆಗಿದ್ದು ಅವ್ರು ತಾಂತ್ರಿಕವಾಗಿ ಅದು ಹೆಂಗೋ ಪಕ್ಷಾಂತರ ನಿಷೇಧಕ ಇದು ಬಹಳ ನನಗೆ ಅಪಾಯಕಾರಿ. ನಾನು ಶೈಲೇಶ್ ಚಂದ್ರಗುಪ್ತ ಅವರೇ, ಪ್ರತಿಪಕ್ಷದಲ್ಲಿ ಇರೋದು ಅಂತಂದ್ರೆ ಏನೋ ಅಪರಾಧ, ಏನೋ ತಪ್ಪು ಮಾಡ್ತಾ ಇದೀವಿ, ನಾವು ಯಾಕೆ ಪ್ರತಿಪಕ್ಷದಲ್ಲಿ ಇರಬೇಕು, ಇದ್ರೆ ಆಡಳಿತ ಪಕ್ಷದಲ್ಲಿ ಇರಬೇಕು ಅನ್ನೋಂಥ ಒಂದು ಅಭಿಪ್ರಾಯ ರೂಢಿಸಿದ್ದಾರೆ ಬಹುತೇಕ ಕಳೆದ ಒಂದು 5-6 ವರ್ಷಗಳಿಂದ. ಅಭಿವೃದ್ಧಿ ಆಗುತ್ತೆ, ನಮ್ಮ ಕ್ಷೇತ್ರ ಅಭಿವೃದ್ಧಿ, ಏನಿದು ಹೊಸ ಹೊಸ ಪ್ರಜಾತಂತ್ರಕ್ಕೆ ಬಹಳ ಅಪಾಯಕಾರಿ. ರೇಷ್ಮೆ ಹೇಳೋ ಪ್ರಕಾರ ಅಪೋಸಿಷನ್ ಕೂಡೋದಂದ್ರೆ ಹೆಚ್ಚು ಜವಾಬ್ದಾರಿ ಅಂತ, ಆಡಳಿತದಲ್ಲಿ ಇರ್ತಕ್ಕಂಥಕ್ಕಿಂತ ಹೆಚ್ಚು ಜವಾಬ್ದಾರಿ ಅಪೋಸಿಷನ್ ಇದ್ದಾಗ. ನಾನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಸೇರ್ತೀನಿ, ರಾಜೀನಾಮೆ ಕೊಟ್ಟು BJP ಸೇರ್ತೀನಿ ಅಂದ್ರೆ ಸೇರೋದ್ರಿಂದ ಬಹುತೇಕ ಕೆಲವೊಂದು ಕಡೆ ಡೆಮೋಕ್ರಸಿ ವೀಕ್ ಮಾಡ್ತಾ ಇದ್ದಾರೆ ಅಂತ, ಪ್ರತಿಪಕ್ಷ ಆಗಿ ಉಳ್ಕೊಳ್ಳೋದೇ ಒಂದು ದೊಡ್ಡ ಸವಾಲಾಗ್ತಾ ಇದೆ ಅಂತ. ಇಲ್ಲಿ ನಾವು ತಳಮಟ್ಟಕ್ಕೆ ಹೋಗಿ ವಿಚಾರ ಮಾಡಿದರೆ ಪ್ರತಿಪಕ್ಷದಲ್ಲಿರಲಿ ಆಡಳಿತ ಪಕ್ಷದಲ್ಲಿರಲಿ ಚುನಾಯಿತ ಪ್ರತಿನಿಧಿಗಳ ಮಾತು ತಮ್ಮ ತಲಸ್ತರ ಮಟ್ಟದಲ್ಲಿ ನಡೀತಾ ಇತ್ತು ಮುಂಚೆ. ಅಂದರೆ MLA ಆಗಿಲ್ಲದೆ ಇರ್ಬೋದು, ಆದರೆ ಅವರು ಆ ಪಕ್ಷದ ಮುಖ್ಯವಾಗಿ ಆಯ್ಕೆ ಆಗಿರೋರು, ಹೀಗೆಲ್ಲ ಆಲೋಚನೆಗಳಿದ್ದು ಕೆಲಸಗಳಾಗ್ತಾ ಇದ್ವು. ಈಗ ಆಡಳಿತ ಪಕ್ಷ ಬಿಟ್ಟರೆ ಬೇರೆ ಯಾರ ಪರವಾಗಿಯೂ ಸರ್ಕಾರದಲ್ಲಿ ಕೆಲಸಗಳಾಗಲ್ಲ. ಹಾಗಾಗಿ ತಮ್ಮ ಅನುಯಾಯಿಗಳು ಅಂತ ಯಾರಿರ್ತಾರೆ, ತಮ್ಮ ಹಿಂಬಾಲಕರು ಅಂತ ಯಾರಿರ್ತಾರೆ, ಅವನ್ನ ಭದ್ರವಾಗಿ ಇಟ್ಕೊಳ್ಳೋದು ಕಷ್ಟ ಆಗ್ತದೆ. ಅಂದರೆ ಅಧಿಕಾರ ಸ್ಥಾನಗಳು ಅಂತಂದರೆ ಇದು ಆಡಳಿತ ಪಕ್ಷದಲ್ಲಿ ಇದ್ದು ಬಿಟ್ಟರೆ ಹಣ ಮಾಡೋಕ್ಕಾಗುತ್ತೆ ಅನ್ನೋದಷ್ಟೇ ಅಲ್ಲ, ಮಾಡ್ಬೋದೇನೋ ಹಣ, ಅದು ಬೇರೆ ಅಲ್ಲ, ಮೋಸ್ಟ್ಲಿ ಹಣ ಮಾಡಕ್ಕೆ ಅವಕಾಶ ಸಿಗುತ್ತೆ ಅಂತ ಬರ್ತವೆ. ಅಲ್ಲ, ಹಣ ಮಾಡೋಕ್ಕೆ ಅವಕಾಶ ಇಲ್ಲದೆ ಇರ್ಬೋದು, ಅವ್ರು ಬೇಡವೂ ಇರ್ಬೋದು, ಆದರೆ ಕೆಲಸಗಳಾಗ್ತವೆ, ಇಂಥವ್ರ ಪರವಾಗಿ ಇಂಥ ಕೆಲಸ ಮಾಡಿಸ್ಕೊಳ್ಬೋದು ಅನ್ನೋದು ಒಂದು ಪರಿಸ್ಥಿತಿ ಹೋಗ್ಬಿಟ್ರೆ ದಾರುಣವಾಗ್ತದೆ. ಅದು ಇವಾಗ ಈಗಿನ ಪ್ರವೃತ್ತಿಗೆ ಕಾರಣ. ನಿಮ್ಮ ಮೇಲೆ ಒಂದು ಸಂಶಯ ಬಂದಿದೆ, ಅಂದ್ರೆ ನಿಮ್ಮ ಪಕ್ಷದ ಮೇಲೆ ಎಲ್ಲೋ ಒಂದ್ ಕಡೆ ಮುಂದಿನ ಲೋಕಸಭಾ ಚುನಾವಣೆ ಈಗಿನ ಪ್ರತಿಪಕ್ಷಗಳನ್ನ ವೀಕ್ ಮಾಡಿದ್ರೆ ಬಹುತೇಕ ಬೇಸ್ ಗಟ್ಟಿ ಮಾಡ್ಕೋಬಹುದು. ಯಾಕಂದ್ರೆ DK ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟು ನನ್ನ ಜೊತೆ 23 ಜನ ಶಾಸಕರ ಸಂಪರ್ಕವಿದೆ JDS ನಿಂದ, ಯಾವುದೇ ಗಳಿಗೆಯಲ್ಲಿ ನಮ್ಮ ಪಕ್ಷ ಸೇರಿಸ್ಕೋಬಹುದು. ಮತ್ತೊಂದು ಕಡೆ CM ಹೇಳ್ತಾರೆ ಆಪರೇಷನ್ ಹಸ್ತ ಯಾವುದೂ ಇಲ್ಲ ನಮ್ಮ ಹತ್ರ, ನಮ್ಗೆ 120 ಸ್ಪಷ್ಟವಾದ ಮೆಜಾರಿಟಿ ಇದೆ. ಹಾಗೊಂದು ವೇಳೆ ರಾಜಕೀಯ ಕಾರಣಕ್ಕೆ ನೀವೇನಾದರೂ ಹಿಡನ್ ಅಜೆಂಡಾ ಇಟ್ಕೊಂಡು ಈ ರೀತಿ ಮಾಡೋದೇ ಆದರೆ ನಿಮ್ಗೆ ಅಪಾಯ ಕಟ್ಟಿಟ್ಟು ಬುತ್ತಿ ಇದೆ ಅಂತ. ಅಪಾಯ ಅನುಭವಿಸ್ತಾ ಇದ್ದೀವಿ ನಾವೀಗ. ಆದರೆ ನಾವು ಈಗ ಆಗಲೇ ನೀವು ಎತ್ತಿದಂಥ ಕೆಲವು ಪ್ರಶ್ನೆಗಳು ಕೆಲವು ಉತ್ತರ ಹೇಳಬೇಕಾಗ್ತದೆ. ಈಗ ಯಾತಕ್ಕಾಗಿ ಇವರು ಆಡಳಿತ ಪಕ್ಷ ಕಡೆ ಹೋಗ್ತಾ ಇದ್ದಾರೆ ಶಾಸಕರು ಅಂತ ಹೇಳೋದು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವತ್ತೂ ಕೂಡ ಪ್ರತಿಪಕ್ಷದಲ್ಲಿದ್ದಂಥವ್ರು ನಮ್ಮ ಕ್ಷೇತ್ರಕ್ಕೆ ನೀವು ಪಕ್ಷಪಾತ ಮಾಡ್ತಾ ಇದ್ದೀರಿ ಅಂತ ಹೇಳುವಂಥ ಒಂದು ಆಪಾದನೆಯನ್ನು ಯಾವತ್ತೂ ಮಾಡಿರಲಿಲ್ಲ. ಈ BJP ಮತ್ತು ಜನತಾದಳ ಸರ್ಕಾರ ಬಂದಾಗಲೇ ಈ ಸಂಪ್ರದಾಯ ಶುರುವಾಗಿದ್ದು. ಆಡಳಿತ ಪಕ್ಷದಲ್ಲಿದ್ದಂಥ ಶಾಸಕರಿಗೆ ಹೆಚ್ಚು ಕೊಡುಗೆಗಳು, ಅವರ ಕ್ಷೇತ್ರಕ್ಕೆ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳು. ಅದೇ ರೀತಿ ಎಲ್ಲಾದರೂ ಕಾಂಗ್ರೆಸ್ ಪಕ್ಷ ಮಾಡಿಬಿಡುತ್ತೇನೋ ಅಂತ ಹೇಳುವಂಥ ಹೆದರಿಕೆಯಿಂದ ಅನೇಕ ಶಾಸಕರು ಈ ರೀತಿ ಮಾಡಿರ್ಬೋದು, ಅಥವಾ ನಮ್ಮ ಪಕ್ಷಕ್ಕೆ ಇನ್ನು ಮುಂದೆ ಭವಿಷ್ಯವೇ ಇಲ್ಲ ಅಂತ ಹೇಳುವಂಥ ಒಂದು ಹೆದರಿಕೆ ಅವರಿಗೆ ಹುಟ್ಟಿರ್ಬೋದು. ನಾನು ಹಿಂದೆ ತಮ್ಮ ಇದೇ ಇದರಲ್ಲಿ ಸ್ಟುಡಿಯೋದಲ್ಲಿ ಹೇಳಿದೆ ಒಂದು ಮಾತನ್ನು, ಈ ಉಪಚುನಾವಣೆಯ ಫಲಿತಾಂಶದಿಂದ ಈ ಜನತಾ ಪಕ್ಷದ ಒಂದು ಅವನತಿಯ ಆರಂಭ ಆಗಲಿದೆ, ಅದಕ್ಕೊಂದು ನಾಂದಿ ಹಾಡಲಿದೆ ಅಂತ ಹೇಳಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅವನತಿಯತ್ತ ಜನತಾದಳ ಹೋಗ್ತಾ ಇದೆ ಇವತ್ತು. ಅದಕ್ಕೆ ನಾವ್ಯಾರೋ ಪ್ರಸ್ತಾಪ ಮಾಡೋದು 2 ಉಪಚುನಾವಣೆಗಳು, ಅದೇನು ಬಹಳ ಅವಧಿನೂ ಇಲ್ಲ, ಅದೇನು ಜನರಲ್ ಎಲೆಕ್ಷನ್ ಇಲ್ಲ ಅಥವಾ ಅಸೆಂಬ್ಲಿ ಎಲೆಕ್ಷನ್ ಆಗಿದೆ, ನೈತಿಕ ಹೊಣೆ ಅವಕಾಶ ಇತ್ತು. ನಮ್ಮ ಪಕ್ಷದ ಬಲ ಕಮ್ಮಿ ಆಗಿದೆ, 7 ತಿಂಗಳಿದೆ, ನಾನು ನೈತಿಕ ಹೊಣೆ ಹೊತ್ತು ಅಧ್ಯಕ್ಷ ಸ್ಥಾನ ಬೇಡ, ನನಗೆ ಅಪೋಸಿಷನ್ ಲೀಡರ್ ಬೇಡ ಅಂತ ಈ ರೀತಿ ಬಂದಿದ್ದಾರೆ ಅಂದ್ರೆ ಎಲ್ಲ ಒಂದು ಕಡೆ ಪಕ್ಷದ ಒಳಗಡೆ ತಳಮಳ ಶುರು ಆಗಿದೆ ಅಂತ. ಪಕ್ಷದ ಒಳಗಡೆ ಅಲ್ಲ, ನನಗೆ ಅನಿಸ್ತಾ ಇದೆ ಅವರ ಕುಟುಂಬದಲ್ಲಿ ಏನೋ ತಳಮಳ ಶುರುವಾಗಿದೆ ಅಂತ. ಇಲ್ಲ ಅಂತಂದ್ರೆ ಅವರು ಈ ಕೋರ್ ಕಮಿಟಿ ಸಭೆಗೆ ಅವರು ಹಾಜರಾಗದೆ ಆಬ್ಸೆಂಟ್ ಆಗುವಂತ ಪರಿಸ್ಥಿತಿ ಪ್ರಮೇಯ ಬರ್ತಾ ಇದೆ. ಅವರು ಬಂದಿಲ್ಲ, ಕುಮಾರಸ್ವಾಮಿ ಬಂದಿಲ್ಲ, ದೇವೇಗೌಡರು ಹೇಳಿದ್ರೆ ಅವ್ರಿಗೆ ಆಮಂತ್ರಣ ಕೊಟ್ಟಿಲ್ಲ, ಬಂದಿಲ್ಲ ಅಂತ. ಆಮಂತ್ರಣ ಕೊಟ್ಟಿಲ್ಲಂತೆ, ಅವ್ರನ್ನ ಇನ್ವೈಟ್ ಮಾಡಿಲ್ಲ ಅಂತ ಸಭೆಗೆ. ಇದು ಬಹಳ ಹಾಸ್ಯಾಸ್ಪದವಂತ ಹೇಳಿಕೆ ಅಂತ ನನಗಂತೂ ಅನಿಸಿದಪ್ಪ. ಆಮಂತ್ರಣ ಕೊಡ್ಬೇಕಾ, ರಾಜ್ಯಾಧ್ಯಕ್ಷರಿಗೆ ಆಮಂತ್ರಣ ಕೊಟ್ಟು ಕರಿಬೇಕಾ? ಇದೇನಿದು ರೇಷ್ಮೆ ಅವರು, ನಿಮ್ಮನ್ನು ಕೇಳ್ತೀನಿ, ಯಾವುದೇ ಒಂದು ಪಕ್ಷ ಅದು ಖಾಸಗಿ ಸ್ವತ್ತಾಗೋದಿಲ್ಲ, ಯಾಕಂದ್ರೆ ನಾವು ಚರ್ಚೆ ಮಾಡಲೇಬೇಕಾಗಿ. ಇಟ್ ಇಸ್ ಪಾರ್ಟ್ ಆಫ್ ದಿ ಪಬ್ಲಿಕ್. ಒಂದು ರಾಜಕೀಯ ಪಕ್ಷ ಅಂತ ತಕ್ಷಣ ಅದರ ಆಂತರಿಕ ವಿಚಾರಗಳಂತ ಅನ್ನೋಕ್ಕಾಗೋದಿಲ್ಲ, ಯಾಕಂದ್ರೆ ಜನರಿಂದ ಓಟ್ ತಗೊಂಡಿರ್ತಾರೆ, ಒಂದು ಪಕ್ಷ ಅಂತ ಆಗಿರುತ್ತೆ, ಇದು ಆಂತರಿಕ ವಿಚಾರ ಅಲ್ಲ, ಚರ್ಚೆ ಮಾಡಲೇಬೇಕಾಗುತ್ತೆ. ಸೊ ಈ ಒಂದು ಬೆಳವಣಿಗೆಗಳು ನೋಡ್ತಾ ಇದ್ರೆ ಬಹುತೇಕ ಜನತಾದಳದಲ್ಲಿ ಆಂತರಿಕ ಪ್ರಜಾತಂತ್ರ ಅನ್ನುವಂಥದ್ದು ನಶಿಸಿ ಹೋಗ್ತಾ ಇದೆಯಾ ಅಂತ, ಆ ರೀತಿ ಬೆಳವಣಿಗೆ ಕಂಡು ಬಂದಿದೆ ಅಂತ. ಅಲ್ಲ ಹೂಗಾರ್, ತಮಾಷೆ ಏನು ಅಂತಂದ್ರೆ ಈ ತಳಮಳ ಆಂತರಿಕ ಬೇಗುದಿ ಬರೀ ಪ್ರತಿಪಕ್ಷಗಳಿಗೆ ಮಾತ್ರವಲ್ಲ, ಆಳು ಪಕ್ಷದಲ್ಲಿ ಆ ತಳಮಳ ಇದೆ. ಆ ಪಕ್ಷದ ರಾಜ್ಯಾಧ್ಯಕ್ಷರು ಅವ್ರು ಚುನಾವಣೆ ಸೋತಿದ್ದೀನಿ, ನನಗೆ ಮಂತ್ರಿ ಆಗೋ ನೈತಿಕ ಹಕ್ಕಿಲ್ಲ ಅಂತ ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಇಲ್ಲ, ಗೋಗರಿತಾ ಇರ್ತಾರೆ ಪ್ರತಿ ದಿವಸ ಮುಖ್ಯಮಂತ್ರಿ ಆಗಬೇಕು ಅಂದ್ರು. ಒಂದು 3 ಡಜನ್ ಸ್ವಾಮೀಜಿಗಳನ್ನ ತಮ್ಮ ಬರ್ಡೇ ಕರ್ಸ್ಕೊಂಡ್ಬಿಟ್ಟು ಅವ್ರು ಮುಖ್ಯಮಂತ್ರಿ ಆಗ್ಲಿ ಅಂತ ಎಲ್ಲ ಪಕ್ಷಗಳು ರೂಢಿ ಆಗ್ಬಿಟ್ಟಿದೆ. ಅವ್ರು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿಕೆ ಕೊಟ್ಟಿದ್ದು ಅದು ಬಹಳ ಅಪ್ರಸ್ತುತ ಮತ್ತು ಅದರ ಅಧಿಕ ಪ್ರಸಂಗಿತ. ಹಾಗೆ ಮಾಡಿಕೊಡ್ದಂತ ಅವ್ರು ಹೇಳೂ ಇಲ್ಲ, ಅವರು ಹೇಳಿದ್ರೆ ಹೇಳ್ಕೊಳ್ಳಿ ಅಂತ ಈ ರೀತಿ ಪ್ರವೃತ್ತಿ ಬರ್ತಾ ಇದೆಯಲ್ಲ. ಯಾಕೆಂತಂದ್ರೆ ಪಕ್ಷ ರಾಜಕಾರಣದ ಶಿಥಿಲತೆ ಇವತ್ತು
ದ ಫ್ರೆಜಾಲಿಟಿ ಆಫ್ ದಿ ಪಾರ್ಟಿ ಸ್ಟ್ರಕ್ಚರ್, ಪಾರ್ಟಿ ಸಿಸ್ಟಮ್ ಇಂಟ್ರಾ ಪಾರ್ಟಿ ಯಾಕೆ ಅಂತಂದರೆ ಇವತ್ತು ಬಾಲವೇ ನಾಯಿಯನ್ನು ಅಲ್ಲಾಡಿಸು ಒಬ್ಬ ಚುನಾಯಿತ ಶಾಸನಿಗೆ ಇವತ್ತು ಮಾರುಕಟ್ಟೆ ಮೌಲ್ಯ ಬಂದ್ಬಿಟ್ಟಿದೆ. ಶಾಸಕರು ಖರೀದಿ ವಸ್ತುಗಳಾಗ್ಬಿಟ್ಟಿದ್ದಾರೆ. ಒಂದು ರಾಜ್ಯಸಭಾ ಚುನಾವಣೆ ಬಂದ್ಬಿಟ್ಟು ನೋಡ್ತಾ ಇರ್ತೀವಿ, ಉದ್ಯಮದಾರರಿಗೆಲ್ಲ ಟಿಕೆಟ್ ಕೊಟ್ಬಿಡ್ತಾರೆ ರಾಜಕೀಯ ಪಕ್ಷದವರು. ಆಮೇಲೆ ಇವ್ರಿಗೆ ಟಿಕೆಟ್ ಕೊಡುವಾಗಲೂ ಅಷ್ಟೇ, ಇವತ್ತು ಪಕ್ಷಕ್ಕೆ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರೋ ಸಾಮರ್ಥ್ಯ ಅನ್ನೋದಕ್ಕಿಂತ ಅಭ್ಯರ್ಥಿಗಳೇ ಆ ಪಕ್ಷವನ್ನು ಗೆಲ್ಸ್ಕೊಂಡು ಬರಬೇಕು. ಗೆಲ್ಲೋ ಸಾಮರ್ಥ್ಯ ಅವನಿಗಿರುತ್ತೆ, ಅವನಿಗೆ ಟಿಕೆಟ್ ಕೊಡೋದು ಅನ್ನೋ ಒಂದು ತತ್ವ ಬಂದಿರೋದ್ರಿಂದ ಎಲ್ಲಾ ಪಕ್ಷಗಳು ಈ ಸವಾಲನ್ನು ಎದುರಿಸಬೇಕಾಗುತ್ತೆ. ಚುನಾಯಿತ ಜೆಡಿಎಸ್ ಕೂಡ ಅದರ ಎಫೆಕ್ಟ್ ಈಗ ಆಗ್ತಾ ಇದೆ ಅಂತ. ಹೌದು, ಹಿಂದೆ JDS ಕೂಡ ಅದರ ಲಾಭ ಪಡ್ಕೊಂಡಿತ್ತು, ಕಾಂಗ್ರೆಸ್ ಕೂಡ ಲಾಭ ಪಡ್ಕೊಳ್ಬಹುದು ಅನ್ನೋ ನಿರೀಕ್ಷೆ ಇರ್ಬೋದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದವರು ಕಡಿವಾಣ ಹಾಕ್ತಾರೆ ಈ ಪ್ರವೃತ್ತಿಗೆ, ಈ ಆಪರೇಷನ್ ಅನ್ನೋ ಸಂಸ್ಕೃತಿಗೆ ಇವರು ಕಡಿವಾಣ ಹಾಕಿದ್ರೆ ಸಿದ್ದರಾಮಯ್ಯನವ್ರಿಗೂ ಮತ್ತು ಅವ್ರ ಪಕ್ಷದ ನಾಯಕರು ಕೂಡ ಒಂದು ಶ್ರೇಯಸ್ ಬರುತ್ತೆ. ಒಂದು ಸಂಸದೀಯ ಪ್ರಜಾಪ್ರಭುತ್ವದ ಒಂದು ಆರೋಗ್ಯವನ್ನು ರಕ್ಷಣೆ ಮಾಡಿದ್ರಪ್ಪ. ಬಟ್ ಬಿಜೆಪಿಗೆ ಅದರ ಪಾಠ ದೊಡ್ಡ ಪ್ರಮಾಣದ ಆಯ್ತು ಈ ಚುನಾವಣೆ ಫಲಿತಾಂಶ. ಈಗ ಬಿಜೆಪಿಯಲ್ಲಿ ಕೂಡ 21 ಜನಕ್ಕೆ ರಾಜೀನಾಮೆ ಕೊಡಿಸಿದ್ರು, ನಮ್ಮನ್ನು ಜನ ತಿರಸ್ಕಾರ ಮಾಡೋದಿಲ್ಲ ಅಂತೇಳಿ ಹೊರಟರು ಚುನಾವಣೆಗೆ. ಒಂದು ಅನಧಿಕೃತ ಮಾಹಿತಿ ಪ್ರಕಾರ ಒಂದು 10-12 ಜನ ಬಿಜೆಪಿ ಶಾಸಕರು ಕೂಡ DK ಶಿವಕುಮಾರ್ ಇತ್ಯಾದಿ ನಾಯಕರ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ವಿಚಾರ ವಿನಿಮಯ ಶುರು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ. ಬಿಜೆಪಿ ಕೂಡ ಇದೇ ಅಪಾಯ ಕಾದಿರ್ಬೋದು. ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಬೆಂಕಿಯನ್ನ ಹುಡುಗಿ ಹಾಕೊಳ್ಳುವಂತ ಒಂದು ಪ್ರಮೇಯ ಬರ್ಬೋದು ಮುಂದಿನ ದಿನಗಳಲ್ಲಿ. ಅವ್ರು ಹೇಳ್ಕೋಬಹುದು ನಮ್ಮ ಸ್ಟ್ರೆಂತ್ ಮಾಡ್ತೀವಿ ಅಂತೇಳಿ, ಅದರ ಅಪಾಯ ಕೂಡ ಇದೆ. ಅಲ್ಲಿ ಇವೆಲ್ಲ ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವಂಥ ಪ್ರವೃತ್ತಿಗಳು. ಈಗಲೇ ಕಡಿವಾಣ ಹಾಕ್ತಾ ಇದ್ರೆ ಇನ್ನೂ ಕೆಟ್ಟ ಸ್ಥಿತಿಗೆ ಖಂಡಿತ ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು